श्रीचक्रवासिनी महादेवी अम्मा श्री सिंहवाहिनी ಆಗಿರೋದು ಅಮ್ಮನವ್ರಿಗೆ. ಈ ಮಾತನ್ನು ನೀನು ಯಾವತ್ತಾದರೂ ಕೇಳಿದ್ಯಾಮ್ಮ? ಅಮ್ಮನವ್ರ ವಿಗ್ರಹದಿಂದ ರಕ್ತ ಜಿನುಗ್ತಾ ಇದೆ ಅಂದ್ರೆ ಏನಪ್ಪ ಇದು? ಬೆಕ್ಕಿಗೆ ಜ್ವರ ಬಂದ ಹಾಗೆ ಏನೋ ಇದು? ನಿಜ ಅಮ್ಮ, ಇಂಥ ವಿಚಾರದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ವಿಗ್ರಹದ ಮುಖದ ಬಲಭಾಗದಲ್ಲಿ ಗಾಯ ಆದ ಹಾಗಾಗಿ ರಕ್ತ ಸುರಿತಿದೆಯಂತೆ. ಕೇಡುಗಾಲಿಕೆ ನಾಯಿ ಮೊಟ್ಟೆ ಇಡ್ತು ಅಂತಾರಲ್ಲ, ಹಾಗಾಯ್ತು. ಏನೋ ಅನಾಹುತ ಕಾದಿದೆ. ಅಮ್ಮನವರು ಅಂದ್ರೆ ಸುಮ್ಮನೆ ಏನಮ್ಮ, ಅವ್ರನ್ನ ಮುಂದಿಟ್ಕೊಂಡು ಇವ್ರು ಮಾಡಬಾರ್ದು ಅನಾಚಾರ ಮಾಡಿದ್ರೆ ಇನ್ನೇನಾಗುತ್ತೆ? ತಾಯಿನೇ ಎದ್ದು ಬಂದು ರಾಕ್ಷಸರನ್ನ ಸಂಹಾರ ಮಾಡಿದಾಗೆ ಒಬ್ಬೊಬ್ಬರನ್ನೇ ತ್ರಿಶೂಲ ತಗೊಂಡು ಕೊಂದು ಹಾಕ್ಬೇಕು. ಅದನ್ನು ಬಿಟ್ಟು ತಾಯಿನೇ ರಕ್ತ ಸುರಿಸ್ತಾ ಕೂತ್ಕೊಂಡ್ರೆ ಇವರು ತಿದ್ಕೊಳ್ಳಲ್ಲ. ಅಮ್ಮನವರು ಮೊದಲು ಸೂಚನೆ ಕೊಡ್ತಾರೆ, ಇದು ತಪ್ಪು ಅಂತ ತೋರಿಸ್ತಾರೆ, ತಿದ್ದುಕೊಳ್ಳೋಕೆ ಅವಕಾಶನೂ ಕೊಡ್ತಾರೆ. ತಿದ್ದುಕೊಳ್ದಿದ್ರೆ ಅವತಾರ ಎತ್ತು ಬಂದು ದುಷ್ಟ ಸಂಹಾರ ಮಾಡೇ ಬಿಡ್ತಾರೆ. ಎಲ್ರದು ಪಾಪದ ಕೊಡ ತುಂಬುತ್ತಾ ಇದೆ, ತಾಯಿಗೂ ಸಹನೆ ಮೀರ್ತಾ ಇದೆ. ಪ್ರಳಯ ಆಗೋದು ಖಚಿತ. ಇದೆಲ್ಲ ಹೇಗಾಯ್ತು? ಎಲ್ಲ ಗುಟ್ಟು ಮಾಡ್ತಿದ್ದಾರಮ್ಮ. ನಾವು ಮಾಮೂಲ್ನ ಕೆಲಸ ಮಾಡ್ತಿದ್ವಿ, ಅರ್ಚಕರು ಗಾಬರಿಯಿಂದ ಓಡಾಡ್ತಿದ್ರು. ನಮಗೂ ಮತ್ತೇನು ಕಳತನ ಆಯ್ತು ಅಂತ ಗಾಬರಿ, ಹಾಗಂತ ಕೇಳೋಕ್ಕೂ ಭಯ. ಅದು ನಿಜಾನು. ಮುಡ್ತೋರ ಮೇಲೆ ನನ್ನ ಪ್ರಾಣ ಅಂತಿದ್ದಾಗ ಯಾರೇ ಎದುರಿಗೆ ಸಿಕ್ಕಿದ್ರು ಅವ್ರನ್ನೇ ಸಿಗಿಸ್ತಾರೆ. ಮತ್ತೆ ಹೇಗೆ ಗೊತ್ತಾಯ್ತು? ವಿರೂಪಾಕ್ಷ ಶಾಸ್ತ್ರಿಗಳು ಬಂದರು. ಒಳಗೆ ಹೋದವರೇ ಅದನ್ನು ನೋಡಿ ಗರ್ಭಗುಡಿ ತೆರೆ ಎಳೆದಿದ್ದೆ ಅಲ್ಲದೆ ದರ್ಶನನೇ ಬಂದ್ ಮಾಡಿಬಿಟ್ರು. ಹಾಗಾದ್ರೆ ಇವತ್ತು ಯಾರಿಗೂ ಅಮ್ಮನವ್ರ ದರ್ಶನನೇ ಇಲ್ವಾ? ಅಷ್ಟೇ ಅಲ್ಲ, ಅಲ್ಲಿ ರಕ್ತ ಸುರಿದಿದ್ದು ಯಾರಿಗೂ ಹೇಳೋ ಹಾಗಿಲ್ವಂತೆ. ನೀವು ಅಷ್ಟೇ, ಏನೂ ಗೊತ್ತಿಲ್ಲದವ್ರ ಹಾಗಿದ್ದು ಬಿಡಿ. ದೇವಸ್ಥಾನದ ಬಾಗ್ಲು ಹಾಕ್ಸಿದ್ದಾರೆ ಅನ್ನು, ಅದಕ್ಕೆ ಇವತ್ತು ಬೇಗ ಮನೆಗೆ ಬಂದಿದೀಯಾ? ಅಲ್ಲಿದ್ದೇನು ಮಾಡ್ಬೇಕಮ್ಮ? ಸುಮ್ಮನೆ ಬೇಡದ್ದಕ್ಕೆ ಸಿಕ್ಕಾಕೊಳ್ಳೋದು ಯಾಕೆ? ಮೊದಲೇ ಗ್ರಹಚಾರ ಸರಿ ಇಲ್ಲ, ಅದಕ್ಕೆ ಬಂದ್ಬಿಟ್ಟೆ. ನೀನೇನಮ್ಮ ಇಷ್ಟೊತ್ತಿನಲ್ಲಿ ದೇವ್ರ ವಿಗ್ರಹ ಒರೆಸ್ತಾ ಕೂತಿದ್ದಿ? ಇದು ನಿನ್ನ ಮಗಳು ಮಾಡಿದ ಅವಾಂತರ. ಅಮ್ಮನವ್ರಿಗೆ 2 ಹೂವು ಇಡು ಅಂತ ಹೇಳಿದ್ರೆ ಮನೆ ತುಂಬ ಅರ್ಶಿನ ಕುಂಕನೆಲ್ಲ ಹರಡಿ ವಿಗ್ರಹವನ್ನು ಬೀಳಿಸಿ ಮಾಡಬಾರ್ದನ್ನೆಲ್ಲ ಮಾಡಿದಾಳೆ. ದೇವಸ್ಥಾನದಲ್ಲಿ ಅಮ್ಮನವ್ರ ವಿಗ್ರಹದಲ್ಲಿ ರಕ್ತ ಜಿನುಗ್ತಿದೆ. ನಮ್ಮ ಮನೆಯಲ್ಲಿ ವಿಗ್ರಹನೇ ಬಿದ್ದು ಹೋಗಿದೆ. ಅಂದ್ರೆ ಏನೋ ಗಂಡಾಂತರ ಕಾದಿದೆ. ಎಲ್ಲವಳು ಎಲ್ಲಿ ಸತ್ತಿದಾಳೋ? ಗೊತ್ತಲ್ವಾ ಅವಳು ಹೆಸರುತ್ತಿದ್ರೆ ನಂಗೆ ಮೈ ಉರಿಯುತ್ತೆ, ಅವಳು ಪೂಜೆ ಮಾಡು ಅಂದರೆ ನಂಗೆ ಆಗಲ್ಲ ಅಂತ. ಹಾಗಿದ್ಮೇಲೂ ಯಾಕೆ ನಂಗೆ ಬಲವಂತ ಮಾಡಬೇಕು? ಸರಿಯಾಗಿ ಪೂಜೆ ಮಾಡಿದ್ದೀನಿ ಇವತ್ತು. ಇನ್ನು ಯಾವತ್ತೂ ನಂಗೆ ಪೂಜೆ ಮಾಡು ಅನ್ಬಾರ್ದು. ಮಾತೆತ್ತಿದ್ರೆ ಹೊಡಿತಾರೆ. ಇನ್ನೂ ಏನೇನು ಕಾವಿದೆಯೋ, ಯಾರೂ ಮಾತಾಡ್ಸಲ್ವೇನೋ. ಮುಖ ನೋಡಿದಾಗಲೆಲ್ಲ ಬೈತಾರೇನೋ. ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಅವಳು ಪೂಜೆ ಮಾತ್ರ ಮಾಡಲ್ಲ.
ಏನು ಹುಚ್ಚಿಡಿದಿದ್ಯಾ? ವಿಗ್ರಹದಲ್ಲಿ ರಕ್ತ ಯಾಕೆ ಸುರಿತಾ ಇದೆ ಅಂತ ನಾವು ತಲೆ ಕೆಡಿಸ್ಕೊಂಡಿದೀವಿ, ನೀವು ನೋಡಿದ್ರೆ ಕೈ ಮುಕ್ಕೊಂಡು ನಿಂತಿದ್ದೀರಾ. ನನ್ನ ಜೀವಮಾನದಲ್ಲೇ ಇಂತಹ ಅದ್ಭುತವಾದ ಪವಾಡವನ್ನು ನಾನು ಕಂಡಿಲ್ಲ. ಆ ನನ್ನ ತಾಯಿಗೆ ಕೈ ಮುಗಿದೆ, ನಾನು ಇನ್ನೇನು ಮಾಡಲಿ? ಶಿಲ್ಪದಲ್ಲಿ ರಕ್ತ ಯಾಕೆ ಸುರಿತಾ ಇದೆ? ನಿಜ, ತಾಯಿಯ ಮುಖದಲ್ಲಿ ಗಾಯ ಆಗಿದೆ. ಆದರೆ ಈ ಶಿಲ್ಪದಲ್ಲಿ ಯಾವ ದೋಷವೂ ನನಗೆ ಕಾಣ್ತಾ ಇಲ್ವಲ್ಲ. ಮತ್ತೆ ಕಾರಣ? ಅದನ್ನ ವೈದಿಕರಾದ ತಾವೇ ಹೇಳಬೇಕು. ಇಲ್ಲ, ಆ ನನ್ನ ತಾಯಿಯೇ ಹೇಳಬೇಕು. ಅವಳ ಮನಸ್ಸಿನಲ್ಲಿ ಏನಿದೆಯೋ ಏನೋ. ನಿಮ್ಮನ್ನು ಕೇಳಿ ಪ್ರಯೋಜನ ಇಲ್ಲ. ಬಾಲಸುಬ್ರಹ್ಮಣ್ಯ, ಬೆಣ್ಣೆ ತರಿಸಿ, ರಕ್ತ ಸುರಿತಿರೋ ಜಾಗಕ್ಕೆ ಹಚ್ಚಿ 10 ನಿಮಿಷ ಕಾದು ನೋಡೋಣ. ಶಾಂತಿ ಹೋಮಕ್ಕೆಲ್ಲ ಸಿದ್ಧತೆ ಆಯ್ತಾ? ರಾಮಚಂದ್ರ, ಬೆಣ್ಣೆ ತಗೊಂಬ. ಪದ್ಮಾನನೆ ಪದ್ಮಮೂರೋ ಪದ್ಮಾಕ್ಷಿ ಪದ್ಮಸಂಭವೆ ಸಂಭಾಂಬರಸ್ವ ಪದ್ಮಾಕ್ಷೇನ ಸೌಖ್ಯಂ ಲಭಾಮ್ಯಹಂ ಅಶ್ವದಾಯಿ ಚ ಗೋದಾಯಿ ಧನದಾಯಿ ಮಹಾದನೆ ಧನಂ ಮೇ ದುಷದಾಂ ದೇವಿ ಸರ್ವಕಾಮಾಸ್ತ ಸಿದ್ಧಯೇ ಪುತ್ರಪೌತ್ರಂ ಧನಂ ಧಾನ್ಯಂ ಮಸ್ತಿಷ್ವಾಗತೆ ರಥಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮೇ ಧನಮಗ್ನಿರ್ಧನುರ್ವಾಯೋ ಧನಂ ಸೂರ್ಯೋ ಧನಂ ವಸುಃ ಧನಮಿಂದ್ರ ಬೃಹಸ್ಪತೆ ವರ್ಣಂ ಧನಮಶ್ರುತೆ ನ ಕ್ರೋಧೋ ನ ಮಾತ್ಸರ್ಯೋ ನ ಲೋಪೋ ನ ಶುಭಮತಿಃ. ರಕ್ತ ಜನಿತಾ ಇದೆಯಲ್ಲ ಬಾಲ. ಬೇಗ ವಿರೂಪಾಕ್ಷ ಶಾಸ್ತ್ರಿಗಳು ಕರೆಸು. ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ ತ್ರಿಭುವನ ಮೋಹಿನಿ ತ್ರಿನೇತ್ರಧಾರಿಣಿ ಮಹಾದೇವಿ 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 ರಕ್ಷಿಸು ಅಂಬೆ ದೀನರ ಶಿಕ್ಷಿಸು ಜನನಿ ದುರುಳರ ಮಹಾದೇವಿ ಭಗವತಿ ಮಹಾದೇವಿ ಮಹಾದೇವಿ ಭಗವತಿ ಮಹಾದೇವಿ. ನೀನ್ ಇಲ್ಲಿ ಕೂತಿದ್ಯಾ? ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ಇದೇನಿದು ರಕ್ತ? ಏನು ಮಾಡೋದು, ನನ್ನ ಮಗಳು ನನಗೆ ಹೊಡೆದ್ಬಿಟ್ಲು. ಬೇಜಾರಾಯಿತು, ಆದರೆ ನಿನ್ನ ಹತ್ರ ಹೇಳಿದ್ರೆ ಸಮಾಧಾನ ಆಗತ್ತೆ ಅಂತ ಬಂದೆ. ಮಗಳು ಹೊಡೆಯೋದಾ? ತಾಯಿನ ಮಗಳು ಹೊಡಿಬೋದಾ? ಏನು ಮಾಡ್ತೀಯಾ? ಅವಳು ಹೊಡೆದ್ಲು ಅಂತ ನಾನು ಅವಳ ಮೇಲೆ ಯುದ್ಧ ಮಾಡೋಕ್ಕಾಗತ್ತಾ? ಅವಳಿಗೆ ಸಿಟ್ಟು ಜಾಸ್ತಿ.
ಆದರೂ ಇದು ತೀರಾ ಅತಿ ಆಯಿತು. ಇರಿ, ಸೊಪ್ಪಿನ ರಸ ಹಾಕಿದ್ರೆ ನಿಲ್ಲುತ್ತೆ. ಓಂಕಾರ ಬೀಜಾಕ್ಷರ ವಾಸಿನಿ ಮಹಾದೇವಿ ಮಹಾದೇವಿ. ಕುತ್ಕೊಳ್ಳಿ. ರಕ್ತ ಈಗ ನಿಲ್ಲುತ್ತೆ. ನಿಮ್ಮ ಮಗಳನ್ನ ತೋರಿಸಿ, ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಆಗಲ್ಲ ಬಿಡು, ಅವಳು ಯಾರ ಮಾತು ಕೇಳಲ್ಲ, ಭಾರಿ ಹಠ. ನಾನು ಬುದ್ಧಿ ಹೇಳಿದೆ, ಒಳ್ಳೆ ಮಾತಲ್ಲಿ ಹೇಳಿದೆ, ಬೈದು ಹೇಳಿದೆ, ಕಷ್ಟ ಕೊಟ್ಟು ಹೇಳಿದೆ, ಬೇರೆಯವ್ರ ಕೈಲೂ ಹೇಳಿಸ್ದೆ. ಆದರೂ ಅವಳು ಯಾರ ಮಾತು ಕೇಳಲ್ಲ. ಆದರೂ ನಿಮ್ಮ ಮಗಳಿಗೊಂದು ಚೂರು ಕರುಣೆನೇ ಇಲ್ಲ. ಮತ್ತೆ ರಕ್ತ ಸುರಿತಿದೆ. ಏನಾಯ್ತು? ನಿಲ್ಲಿಲ್ವಾ? ಏನಾದರೂ ಹೇಳ್ರಿ. ಸಾಮಾನ್ಯವಾಗಿ ನಮ್ಮ ಕಡೆ ಈ ಥರ ಶಿಲೆಯಲ್ಲಿ ದೋಷ ಇದ್ದರೆ 45 ದಿವಸಗಳ ಕಾಲ ನೀರಲ್ಲಿ ನೆನೆಸಿಡ್ತೀವಿ, ಇಲ್ಲ ಶುದ್ಧವಾದ ಎಳ್ಳೆಣ್ಣೆಯಿಂದ ನೆನೆಸಿಡ್ತೀವಿ. ಇಲ್ಲಿ ಏನಾಗಿದೆ ಅಂತಲೇ ನನಗೆ ತಿಳಿತಾ ಇಲ್ವಲ್ಲ. ಎಣ್ಣೆಯಲ್ಲಿ ಅರಿಶಿನ ಕಲಸಿ ಸ್ವಲ್ಪ ಹಚ್ಚಿ ನೋಡಿ. ಇನ್ನೂ ರಕ್ತ ಸುರಿತಾನೆ ಇದೆ. ಸುರಿಲಿ ಬಿಡು, ನೀನು ಯಾಕೆ ಪರದಾಡ್ತಿದ್ಯಾ? ಇಷ್ಟೊಂದು ರಕ್ತ ಸುರಿಯೋದು ಒಳ್ಳೇದಲ್ಲ. ಬನ್ನಿ ವೈದ್ಯರ ಹತ್ರ ಹೋಗೋಣ. ಯಾವ ಔಷಧಿನೂ ಈ ರಕ್ತ ಸುರಿಯೋದನ್ನ ನಿಲ್ಸಕ್ಕಾಗಲ್ಲ, ನನಗೆ ಗೊತ್ತು. ಇಲ್ಲ, ವೈದ್ಯರು ಪಟ್ಟಿ ಕಟ್ಟಿ ರಕ್ತ ಸುರಿಯೋದನ್ನ ನಿಲ್ಲಿಸ್ತಾರೆ. ಬನ್ನಿ ಹೋಗೋಣ. ನಿನಗೆ ಗೊತ್ತಿಲ್ಲ, ನನ್ನ ಮಗಳಿಗೆ ತುಂಬ ಕೋಪ. ಆ ಕೋಪ ಕಮ್ಮಿ ಆಗೋ ತನಕ ಈ ರಕ್ತ ಸುರಿಯೋದು ನಿಲ್ಲಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ, ಅದಕ್ಕೆ ಹೇಳ್ತಿರೋದು. ಈ ಗಾಯನ ಹಾಗೆ ಬಿಟ್ಬಿಡು, ನನಗಿದೆಲ್ಲ ಮಾಮೂಲಿ. ಸುರಿಲಿ, ಅದು ಎಷ್ಟು ಸುರಿಯುತ್ತೋ ಸುರಿಲಿ. गन्धद्वारान्दरादशामित्यपुष्टां गरीषिणे ईश्वरेकं सर्वभूतानां तामियोपमये श्रियम् अहं रुद्रे बिर्वसमिश्चराम्यहमादित्ये ऋतविश्वदेवैः अहं मित्रावरुणो वा अहमिन्द्राग्ने अहमश्विनो वा अहं सोममा अनसं बिभर्म्यहं दष्टारदपोषणं भगम्. ಏನು ಪ್ರಯೋಜನ ಇಲ್ಲ, ರಕ್ತ ಜಿನುಗ್ತಾನೆ ಇದೆ. ಇನ್ನೂ ಸ್ವಲ್ಪ ದಪ್ಪಗಚ್ಚಿ. ಏನು ಪ್ರಯೋಜನ ಇಲ್ಲ, ನಿಲ್ತಾ ಇಲ್ಲ.
ಒದ್ದೆ ಬಟ್ಟೆ ಸುತ್ತಿ ಅದನ್ನ ಬಿಟ್ಟು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ವಿಗ್ರಹದಲ್ಲಿ ರಕ್ತ ಸೋರ್ತಾ ಇದೆ, ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿರೋದಕ್ಕಾಗುತ್ತಾ? ನಾವು ಮನುಷ್ಯ ಮಾತ್ರರು, ಅದನ್ನ ಬಿಟ್ಟು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತಲ್ವಾ? ಹೋಗಿ ರಾಮಚಂದ್ರ. ಬಲು ಏನು ತಾಯಿ ಇದು? ಏನಾಗಿದೆ ನಿನಗೆ? ನಿನ್ನ ಮುಖದಲ್ಲಿ ಗಾಯ ಅಂದ್ರೆ ಏನು? ನಿನ್ನ ಮುಖದಲ್ಲಿ ರಕ್ತ ಅಂದ್ರೆ ಏನು? ಭಾವರೋಗಕ್ಕೂ ನೀನೇ ವೈದ್ಯ ಎಲ್ಲವೇ ತಾಯಿ? ಏನು ತಾಯಿ ನಿನ್ನ ಲೀಲೆ? ನಿನ್ನ ಗಾಯಕ್ಕೆ ನಾವು ಔಷಧಿ ಹಚ್ಚೋದಕ್ಕೆ ಸಾಧ್ಯವೇ? ಹೇಗೆ ತಾಯಿ? ಯಾರಿಗಾಗಿ ಪರೀಕ್ಷೆ? ಯಾರಿಗಾಗಿ ಶೋಧನೆ? ಯಾರಿಗಾಗಿ ಶಿಕ್ಷೆ ತಾಯಿ? ಕರುಣೆ ತೋರಿಸು ತಾಯಿ, ಕರುಣೆಯಿಂದ ನಮ್ಮನ್ನು ಕಾಪಾಡು. ತಪ್ಪಾಗಿದ್ರೆ ಕ್ಷಮಿಸು ತಾಯಿ, ಕ್ಷಮಿಸು. ನಿನ್ನ ನಿರ್ಮಲವಾದ ಮುಖ ದರ್ಶನವನ್ನು ಕರುಣಿಸು ತಾಯಿ. ಕರುಣಿಸಮ್ಮ ತಾಯಿ, ಕರುಣಿಸು. ತಾಯೇ, ಏನಾಯ್ತು? ರಕ್ತ ಬೇರೆ ಸೋರ್ತಿದೆ, ಕಾಲು ಹೀಗೆ ಒದರ್ತಿದ್ದೀರಾ, ಜೋಮ್ ಹಿಡಿತಾ? ಇರುವೆ ಕಚ್ತಿತ್ತು. ಇಷ್ಟು ರಕ್ತ ಸೋರೋದು ಒಳ್ಳೇದಲ್ಲ. ಮನೆಗೆ ಹೋಗಿ ಅರ್ಶಿನ ತರ್ತೀನಿ, ಅರ್ಶಿನ ಹಚ್ಚಿದ್ರೆ ತಟ್ ಅಂತ ನಿಂತು ಹೋಗುತ್ತೆ. ಏಯ್ ನಿಂತ್ಕೊಳ. ಎಲ್ಲೋ ಹೊರಟೆ? ನಿಮ್ಮ ಮನೆಗೆ ಹೊರಟಿದ್ದೆ. ಬರ್ದೆ ಏನ್ ಮಾಡ್ತೀಯಾ? ಹೇಳ್ ಕಳ್ಸಿದ್ಲಾ ಏನಾಗಿದೆ ನೋಡ್ಕೊಂಡ್ ಬಾ ಅಂತ? ನನ್ನ ಯಾರು ಕಳಿಸ್ತಾರೆ? ನಾನೇ ಬಂದೆ. ಸುಂದ್ರಿ ಮನೇಲಿ ಇಲ್ವಾ? ಯಾರ ಹತ್ರ ಆಟ ಆಡ್ತೀಯೋ? ಮಾಡೋದ್ ಮಾಡಿ ಎಲ್ಲೋಗಿದ್ದಾಳ ಅವಳು? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಸುಂದ್ರಿ ಮನೇಲಿ ಇಲ್ವಾ? ನಾನ್ ನಂಬಲ್ಲ ನಿನ್ನ ಮಾತನ್ನ. ಅಲ್ವೋ, ದಿನ ಬೆಳಗಾದ್ರೆ ಗಂಟುಗಟ್ಲೆ ಹರಟೆ ಹೊಡಿತೀಯ ಅವಳ ಜೊತೆಗೆ. ಒಂದೆರಡು ಬುದ್ಧಿ ಮಾತು ಹೇಳೋಕ್ಕಾಗ್ದ? ಅದು ಹಾಗಲ್ಲ. ಏಯ್, ತಿಪ್ಪೆ ಸಾರ್ಸೋ ಕೆಲ್ಸಕ್ಕೆ ಬರಬೇಡ ನೀನು. ಎಲ್ಲಿದ್ದಾಳ ಅವಳು? ತೋರ್ಸ್ ನಡಿ, ಒಂದ್ ಗತಿ ಕಾಣಿಸ್ತೀನಿ ಅವಳಿಗೆ. ನೀವ್ ಯಾಕೆ ಹಾಕಿ ಸುಟ್ಟಾಗಿದ್ದೀರಾ? ಯಾಕೆ ಹೇಳಲಿಲ್ವಾ ಅವಳು ಮಾಡಿರೋ ಘನಂದಾರಿ ಕೆಲ್ಸನ? ಸತ್ಯವಾಗ್ಲೂ ಅವಳು ಸಿಕ್ಕಿಲ್ಲ ನಂಗೆ. ಮನೆಯಲ್ಲಿ ದೇವ್ರ ಪೂಜೆ ಮಾಡು ಅಂದ್ರಂತೆ. ಮನೆಯಲ್ಲೆಲ್ಲ ಅರ್ಶನ ಕುಂಕುಮ ಚೆಲ್ಲಿ ಸಿಕ್ಕಿದ್ದೆಲ್ಲ ಎರಚಾಡಿದ್ದಲ್ದೆ ಅಮ್ಮನವ್ರ ವಿಗ್ರಹನ ಉರುಳಿಸಿದಾಳೆ. ಯಾರು? ಸುಂದ್ರಿನ? ಅವಳೇ, ಸುಂದ್ರಿನೇ, ತ್ರಿಪುರ ಸುಂದ್ರಿನೇ. ಮನೆಗೆ ಹೋಗಿ ನೋಡು ಏನ್ ಅವಾಂತರ ಮಾಡಿಟ್ಟಿದ್ದಾಳೆ ಅಂತ. ಯಾಕೆ ಹಿಂಗ್ ಮಾಡ್ತಾಳೆ? ಅವಳಿಗೆ ಅಮ್ಮನವ್ರ ಹೆಸರು ಹೇಳಿದ್ರೆ ಹಾಗೆ. ಅದೇ ಯಾಕೆ ಅಂತ. ಅಮ್ಮನವ್ರ ಹೆಸರು ಹೇಳಿದ್ರೆ ಕಿರ್ಚಾಡ್ತಾಳೆ. ಯಾಕೀಗ ಆಗಿರೋ ಅನಾಹುತ ಸಾಲ್ದ, ಇದನ್ ಬೇರೆ ಮಾಡಿಟ್ಟಿದ್ದಾಳೆ. ತಪ್ಪು. ಕರ್ಮ, ದಿನಕ್ಕೊಂದು ಅವಾಂತರ ಮಾಡ್ತಾಳೆ. ಹಸುವು ಅಂತ ಬಂದವಳು ಊಟನೂ ಮಾಡದೆ ಹೋದ್ಲು. ಅದೆಲ್ಲ ಹೋಗಿದಾಳ ನೋಡು, ಮನೆಗೆ ಕಳ್ಸೋ. ನೋಡ್ತೀನಿ, ಇಲ್ಲೇ ಎಲ್ಲರೂ ಇರ್ತಾರೆ, ಕರ್ಕೊ ಬರ್ತೀನಿ. ಹಾ, ರಕ್ತ ನಿಂತಿದ್ಯಾ? ಗೊತ್ತಿಲ್ಲ. ಮತ್ತೆ ಯಾಕೆ ಎಲ್ಲಿದ್ದೀರಾ? ಶಾಸ್ತ್ರಿಗಳು ಒಳಗಡೆ ಇದ್ದಾರೆ, ಅದಕ್ಕೆ ನಾವೆಲ್ಲಿದ್ದೀವಿ. ಅವ್ರು ಅಲ್ಲೇನು ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ. ನೀವು ಹೊರಗಡೆ ಇರಿ ಅಂತಂದ್ರು, ಅದಕ್ಕೆ ಇದ್ದೀವಿ. ಎಲ್ಲಿ? ಇದು
ಮನೇಲಿ ಕುಟ್ಟಿದ ಅರ್ಶಿನ ಇದನ್ನ ಹಚ್ಚಿದ್ರೆ ರಕ್ತ ಟಕ್ ಅಂತ ನಿಲ್ಲುತ್ತೆ, ಗಾಯನು ಬೇಗ ಗುಣ ಆಗುತ್ತೆ. ತಾಳು. ಮತ್ತೆಂತ ಹೇಳೋದು, ಮಕ್ಕಳಾಗ ಹಠ ಮಾಡಬೇಡಿ, ಹೆಚ್ಚೇನು ಉರಿಯಲ್ಲ. ಈ ಅರ್ಶನದಿಂದ ರಕ್ತ ನಿಲ್ಲಲ್ಲ. ಯಾಕೆ? ವೈದ್ಯ ಮಾಡೋರ ಮನಸ್ಸಿನಲ್ಲಿ ಕೋಪ ಇರಬಾರ್ದು. ನಾರಾಯಣ ಹೃದಯದಲ್ಲಿ ಹೇಗೆ ಶಾಂತವಾಗಿರ್ತಾನೋ ಹಾಗೆ ನಿನ್ನ ಮನಸ್ಸು ಶಾಂತವಾಗಿರಬೇಕು. ಆಗ ನಿನ್ನ ಅರ್ಶನ ನನ್ನ ಗಾಯಕ್ಕೆ ಪರಿಣಾಮಕಾರಿ ಔಷಧಿ ಆಗೋದು. ಅದಕ್ಕೆ ವೈದ್ಯೋಹೋ ನಾರಾಯಣೋ ಹರಿ ಅಂತಾರೆ. ನನ್ನ ಮನಸ್ಸು ಶಾಂತವಾಗೇ ಇದೆ. ನಿನ್ನ ಮನಸ್ಸಲ್ಲಿ ಇನ್ನೂ ಕೋಪ ಇದೆ. ಕೋಪ ಹೋಗೋ ತನಕ ನೀನು ಏನೇ ಹಚ್ಚಿದ್ರೂ ರಕ್ತ ಸುರಿಯೋದು ನಿಲ್ಲಲ್ಲ. ನನ್ನ ಮನಸ್ಸಲ್ಲಿ ಕೋಪ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತು? ನನಗೆ ಹೇಗೆ ಗೊತ್ತಾಯ್ತು ಅನ್ನೋದು ನಿನಗೆ ಬೇಡ. ನೀನು ಕೋಪನ ಬಿಟ್ಟು ಹಚ್ಚಿ ನೋಡು, ರಕ್ತ ಹೆಂಗೆ ನಿಲ್ಲತ್ತೆ ಅಂತ.